ANMR ನ್ಯೂಸ್ಗೆ ಸ್ವಾಗತ. ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್, ಶ್ರೀನಿವಾಸಪುರ ರಸ್ತೆ, ಗೋಪ್ಸದ್ರ ಬಳಿ, ಚಿಂತಾಮಣಿ. ನಮ್ಮಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು, UPVC, ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್, ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್, JSW, ಶ್ಯಾಮ್ ಸ್ಟೀಲ್ ಪ್ರೈಮರಿ TMT, ಡ್ಯೂರಾಸ್ಟ್ರಾಂಗ್ TMT ಕಂಬಿಗಳು, ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು, ವೆಲ್ಡ್ ಮೆಶ್, ಎಲ್ ಆಂಗಲ್, ಸಿ ಚಾನಲ್, ಸ್ಕ್ವೇರ್ ರಾಡ್, ಬ್ರೈಟ್ ರಾಡ್, ಕಿಟಕಿ ಕಂಬಿ, MS ಫ್ಲಾಟ್, JC ಶೀಟ್ಸ್, MS ಶೀಟ್ಸ್, CNC ಲೇಸರ್ ಕಟಿಂಗ್ಸ್, ಡಿಸೈನ್ ಶೀಟ್ಸ್, ಪಾಲಿಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು, ರೈತರ ತೋಟಕ್ಕೆ ಬೇಕಾದ ಟಾಟಾ, ಡ್ಯೂರಾಸ್ಟ್ರಾಂಗ್, ಜಿಂದಾಲ್ ಕಂಪನಿಯ ಮುಳ್ಳುತಂತಿ, ಚೈನ್ ಲಿಂಕ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್, ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು, ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡೋ ವೆಲ್ಡರ್ಗಳು ಸಹ ದೊರೆಯುತ್ತಾರೆ. ಒಮ್ಮೆ ಭೇಟಿ ಕೊಡಿ. ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್, ಶ್ರೀನಿವಾಸಪುರ ರಸ್ತೆ, ಗೋಪ್ಸಂದ್ರ ಬಳಿ, ಚಿಂತಾಮಣಿ. ಮಹಿಳೆಯ ಕತ್ತಿನಲ್ಲಿದ್ದ 4 ಲಕ್ಷ ರು ಬೆಲೆ ಬಾಳುವ ಚಿನ್ನದ ಸರ ಕಳ್ಳತನ. ಚಿಂತಾಮಣಿ ನಗರದ NR ಬಡಾವಣೆಯ ಗುರುಸ್ಪರ್ಶ ಆಸ್ಪತ್ರೆಯ ಸಮೀಪ KSRTC ಬಸ್ ನಿಲ್ದಾಣಕ್ಕೆ ಹೋಗುತ್ತಿದ್ದ ಮಹಿಳೆಯನ್ನು ಅಡ್ಡಗಟ್ಟಿದ ಬೈಕ್ ಸವಾರರು ಮಹಿಳೆಯ ಕತ್ತಿನಲ್ಲಿದ್ದ ಸುಮಾರು 4 ಲಕ್ಷ ರು ಬೆಲೆ ಬಾಳುವ ಚಿನ್ನದ ಸರಗಳ ಕಳ್ಳತನ ಮಾಡಿಕೊಂಡು ಹೋಗಿರುವ ಘಟನೆ ಗುರುವಾರ ಬೆಳಗ್ಗೆ ಸುಮಾರು 7:45 ನಡೆದಿದ್ದು, ಚಿಂತಾಮಣಿ ನಗರ ಠಾಣೆಯಲ್ಲಿ ಸರಗಳ್ಳತನ ಪ್ರಕರಣ ದಾಖಲಾಗಿದೆ. ನಗರದ ಮಾಳಪ್ಪಲಿಯ ನಿವಾಸಿ 69 ವರ್ಷದ ನೀಲಮ್ಮ ಎಂಬುವರು ಕೋಲಾರ ತಾಲೂಕಿನ ನರಸಾಪುರ ಬಳಿ ಸಂಬಂಧಿಕರ ನಾಮಕರಣ ಇದ್ದ ಕಾರಣ ತನ್ನ ಗಂಡ ಶ್ರೀರಾಮಯ್ಯ ಜೊತೆ ನಗರದ KSRTC ಬಸ್ ನಿಲ್ದಾಣಕ್ಕೆ ನಡೆದುಕೊಂಡು ಹೋಗುತ್ತಿದ್ದಾಗ ನಗರದ NR ಬಡಾವಣೆಯ ಗುರುಸ್ಪರ್ಶ ಆಸ್ಪತ್ರೆಯ ಸಮೀಪ ಗಂಡ ಮುಂದೆ ಹೋಗುತ್ತಿದ್ದರೆ ನೀಲಮ್ಮ ಸ್ವಲ್ಪ ಹಿಂದೆ ನಡೆದುಕೊಂಡು ಹೋಗುತ್ತಿದ್ದರು ಎನ್ನಲಾಗಿದೆ. ಅದೇ ಸಮಯಕ್ಕೆ ದ್ವಿಚಕ್ರ ವಾಹನದಲ್ಲಿ ಅವರ ಎದುರುಗಡೆಯಿಂದ ಬಂದ ಸರಗಳ್ಳರು ಆಕೆಯ ಕುತ್ತಿಗೆಗೆ ಕೈ ಹಾಕಿ ಕುತ್ತಿಗೆಯಲ್ಲಿದ್ದ ಸುಮಾರು 30 ಗ್ರಾಂ ತೂಕದ ಬಂಗಾರದ ತಾಳಿ ಇರುವ ಮಾಂಗಲ್ಯ ಚೈನ್ ಮತ್ತು 20 ಗ್ರಾಂ ತೂಕದ ಬಂಗಾರದ ಚೈನ್ ಹಾಗೂ ಸುಮಾರು 30 ಗ್ರಾಂ ತೂಕದ ಬಂಗಾರದ ಟೀಕಾ ಚೈನನ್ನು ಕಿತ್ತುಕೊಂಡು ಸರಗಳ್ಳರು ಕ್ಷಣಾರ್ಧದಲ್ಲಿ ಪರಾರಿಯಾಗಿದ್ದಾರೆ. ಕಪ್ಪು ಬಣ್ಣದ ದ್ವಿಚಕ್ರ ವಾಹನದಲ್ಲಿ ಬಂದಿದ್ದ ಕಳ್ಳರು ದ್ವಿಚಕ್ರ ವಾಹನವನ್ನು ಓಡಿಸುತ್ತಿದ್ದವನು ಹೆಲ್ಮೆಟ್ ಹಾಕಿದ್ದರೆ ಚೈನುಗಳನ್ನು ಕಸಿದುಕೊಂಡವನು ಹಿಂದೆ ಕುಳಿತಿದ್ದು, ಅವನು ಟೋಪಿ ಇರುವ ಕಪ್ಪು ಜರ್ಕಿನ್ ಧರಿಸಿದ್ದು ಸುಮಾರು 25 ರಿಂದ 30 ವರ್ಷದ ವಯಸ್ಸಿನವರು ಎಂದು ಅವರು ಸಲ್ಲಿಸಿರುವ ದೂರಿನಲ್ಲಿ ವಿವರಿಸಿದ್ದಾರೆ. ಸದರಿ ದೂರಿನ ಮೇರೆಗೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.